ಅಭಿವೃದ್ಧಿ 1000 ಕೋಟಿ 1500 ಕೋಟಿ ಕೋಟಿ ಲೆಕ್ಕ ಇಲ್ಲದೆ ಹೇಳ್ತಾ ಇದ್ದಾರೆ. ಅವ್ರು ಇಲ್ಲೆಲ್ಲೋ ಒಂದು ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಇಂಜಿನಿಯರ್ ನಾನು ಪತ್ರಿಕೆಗಳಲ್ಲಿ ನೋಡಿದ್ದೀನಿ, ಮಾಧ್ಯಮಗಳಲ್ಲಿ ನೀವೆಲ್ಲ ಬರೆದಿರ್ತಕ್ಕಂಥದ್ದು ನೋಡಿದ್ದೀನಿ. ಕೃಷ್ಣಾರೆಡ್ಡಿ, JK ಕೃಷ್ಣಾರೆಡ್ಡಿ ಅವರು ದಾರಿಯಲ್ಲಿ ಹೋಗುವಾಗ ಬರುವಾಗ ಅದನ್ನ ನೋಡಿ ನೋಡಿ ಹೊಟ್ಟೆ ಉರಿಬೇಕು, ಮಜ್ಜಿಗೆ ಕುಡಿಬೇಕು. ಆದ್ರೆ ನಾನು ಮಂತ್ರಿಗಳಿಗೆ ಹೇಳ್ತೇನೆ, ನಿಮಗೆ JK ಕೃಷ್ಣಾರೆಡ್ಡಿ ಹೊಟ್ಟೆ ಹುರ್ಕೊಬೇಕು, ಮಜ್ಜಿಗೆ ಕುಡಿಬೇಕು ಅಂತ ನೀವು ಹೇಳ್ತೀರಲ್ಲ, ಆದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ಮಾಡಿರೋದಲ್ಲ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ಕಾಲೇಜ್ ಕಟ್ಟಿರ್ತಕ್ಕಂಥದ್ದಲ್ಲ. ನೀವು ಒಬ್ಬ JK ಕೃಷ್ಣಾರೆಡ್ಡಿ ಹೊಟ್ಟೆ ಹುರ್ಕೊಬೇಕು, ಮಜ್ಜಿಗೆ ಕುಡಿಬೇಕು ಅಂತ ನೀವು ಹೇಳ್ತಿರಲ್ಲ, ನಿಮ್ಮ ಮಂತ್ರಿ, ನಾನು ಹಿಂದೆ ಹೇಳಿದ್ದೇನೆ, ಮಂತ್ರಿಗಳು ನೀವು ಒಂದೊಂದು ಮಾತು ಮುತ್ತುಗಳಾಗಿರ್ಬೇಕು. ನೀವು ಮಂತ್ರಿ, ಕರ್ನಾಟಕ ರಾಜ್ಯಕ್ಕೆ ಮಂತ್ರಿ, ನೀವು ನಿಮ್ಮ ಮಾತು, ನಿಮ್ಮ ಬಾಯಿಂದ ಬರ್ತಕ್ಕಂಥ ಮಾತು ಮುತ್ತುಗಳಾಗಿರ್ಬೇಕು ಅನ್ನುವಂಥದ್ದನ್ನ ಅನೇಕ ಸಾರಿ ನಾನು ಹೇಳಿದ್ದೇನೆ. ಆದ್ರೆ JK ಕೃಷ್ಣಾರೆಡ್ಡಿ ಹೊಟ್ಟೆ ಹುರ್ಕೊಬೇಕು ಅಂತ ಹೇಳಿ ನೀವು ಕಾಲೇಜ್ ತರ್ತಿರಲ್ಲ, ಆದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ತಂದಿದ್ದಲ್ಲ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ತಂದಿರ್ತಕ್ಕಂಥದ್ದಲ್ಲ. ಇವತ್ತು ನೀವು ಅಭಿವೃದ್ಧಿ ಕಾಮಗಾರಿಗಳು JK ಕೃಷ್ಣಾರೆಡ್ಡಿ ಹೊಟ್ಟೆ ಹುರ್ಕೊಬೇಕು. ನನಗೆ ಸಂತೋಷ ಇದೆ, ನನಗೆ ಬಹಳ ಖುಷಿ ಆಯ್ತು. ನಿಮ್ಮ ಪತ್ರಿಕೆಗಳಲ್ಲಿ ನಾನು ನೋಡಿ ಬಹಳ ಖುಷಿ ಆಯ್ತು. ಯಾಕೆ ಖುಷಿ ಆಯ್ತು ಗೊತ್ತಾ? ಒಬ್ಬ JK ಕೃಷ್ಣಾರೆಡ್ಡಿ ನಿಧಾನ ಅಂತ ಹೇಳಿ ಇಷ್ಟೆಲ್ಲ ಹಣ ಬರ್ತಾ ಇದೆಯಲ್ಲ, ಒಬ್ಬ JK ಕೃಷ್ಣಾರೆಡ್ಡಿ ಇಲ್ಲ ಅಂದಿದ್ರೆ ನೀವು ಬೆಂಗಳೂರಲ್ಲಿ ಮಲ್ಕೊಳ್ತಾ ಇದ್ರಿ. ಆ ಮಾತು ಹೇಳಿರೋದ್ರಿಂದ ನನಗೆ ಬೇಜಾರಿಲ್ಲ, ಬಹಳ ಖುಷಿ ಆಗ್ತಾ ಇದೆ. ಒಬ್ಬ JK ಕೃಷ್ಣಾರೆಡ್ಡಿ ಇಲ್ಲಿ ಉಳ್ಕೊಂಡಿದ್ದಾನೆ, ಇವನ್ ಹೊಟ್ಟೆ ಉಳಿಸ್ಬೇಕು ಅಂತ ತರ್ತಾ ಇದ್ದೀರಲ್ಲ ಫಂಡ್, ಖುಷಿ. ಅಭಿವೃದ್ಧಿ ಕಾಮಗಾರಿಗಳು ಎಲ್ಲವೂ ಮಾಡಿ ನನಗಂತೂ ಖುಷಿ, ನನಗಂತೂ ಬೇಸರ ಇಲ್ಲ. ಒಬ್ಬ JK ಕೃಷ್ಣಾರೆಡ್ಡಿ ಇರೋದ್ರಿಂದ ಇನ್ನೊಂದು 1000 ಕೋಟಿ ನೀವು ತಗೊಂಡ್ಬಂದು ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ, ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಒಳ್ಳೇದಾಗ್ಲಿ, ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೇದಾಗ್ಲಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಬಯಸ್ತೇನೆ.